ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಮುಂಜಾನೆ ಸಮಯದಲ್ಲಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು ಹೊಸ ತಿಂಗಳ 2ನೇ ದಿನದಲ್ಲಿ ಬಂದಿದ್ದೇವಲ್ಲವ? ನಾವು ಯೋಚಿಸಿ ನೋಡುವಾಗ ದಿನಗಳು ಎಷ್ಟು ವೇಗವಾಗಿ ಓಡುತ್ತಾ ಇವೆ. ಈಗ ತಾನೇ ಜನವರಿ ಬಂದ ಹಾಗೆ ಇತ್ತು, ಅಷ್ಟರೊಳಗೆ ಎಷ್ಟು ವೇಗವಾಗಿ ಜುಲೈ ತಿಂಗಳಲ್ಲಿ ಬಂದಿದ್ದೇವೆ. ಅರ್ಧ ವರ್ಷವನ್ನು ದಾಟಿದ್ದೇವಲ್ಲವ? ವೇಗವಾಗಿ ದಿನಗಳು ಓಡುತ್ತಾ ಇವೆ. ದಿನಗಳು ವೇಗವಾಗಿ ಕಳೆಯುತ್ತಾ ದೇವರ ಬರುಣವು ಸಮೀಪವಾಗಿದೆ, ಲೋಕದ ಅಂತ್ಯವು ಸಮೀಪವಾಗುತ್ತಾ ಇದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ನಮ್ಮ ಜೀವಿತದ ಓಟದ ಕೊನೆಯನ್ನು ನೋಡಿಕೊಂಡು ನಾವು ಓಡುತ್ತಾ ಇದ್ದೇವೆಂಬುದನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಆದರೆ ಕೊನೆಯವರೆಗೂ ನಮ್ಮ ಕೈ ಹಿಡಿದುಕೊಂಡು ನಡೆಸುವಂಥ ಯೇಸು, ನನ್ನ ಕೈ ಹಿಡಿದುಕೋ, ನನ್ನೊಂದಿಗೆ ನಡೆದುಕೊಂಡು ಬಾ ಎಂಬುದಾಗಿ ಕೊನೆಯವರೆಗೂ ನಡೆಸುತ್ತಾರೆ. ಆತನೊಂದಿಗೆ ನಡೆಯುವುದೇ ಒಂದು ದೊಡ್ಡ ಭಾಗ್ಯ ಅಲ್ಲವ? ಆತನು ನಮ್ಮೊಂದಿಗೆ ಮಾತನಾಡುತ್ತಾನೆ, ಸಂತೈಸುತ್ತಾನೆ, ಧೈರ್ಯಪಡಿಸುತ್ತಾನೆ, ಕಲಿಸಿಕೊಡುತ್ತಾನೆ. ಎಷ್ಟು ಭಾಗ್ಯವಾದಂಥ ಒಂದು ಕಾರ್ಯ. ಸರಿ, ಇಂದು ದೇವರು ನನಗೆ ಏನು ಹೇಳುತ್ತಾರೆ ಎಂಬುದಾಗಿ ನೀವು ಆಸಕ್ತಿಯಿಂದ ಕಾಯುತ್ತಿದ್ದೀರಲ್ಲ? ಕೀರ್ತನೆಗಳು 37:19 ವಾಕ್ಯದಲ್ಲಿ ದೇವರೊಂದು ಮಾತನ್ನು ಹೇಳುತ್ತಾರೆ. ಅವರಿಗೆ ವಿಪತ್ಕಾಲದಲ್ಲಿಯೂ ಆಶಾಭಂಗವಾಗುವುದಿಲ್ಲ, ಬರಗಾಲದಲ್ಲಿಯೂ ಅವರಿಗೆ ಕೊರತೆ ಇಲ್ಲ. ನಿಮ್ಮನ್ನು ನೋಡಿಯೇ ದೇವರು ಹೇಳುತ್ತಾರೆ, ವಿಪತ್ಕಾಲದಲ್ಲಿಯೂ ನಿಮಗೆ ಆಶಾಭಂಗವಾಗುವುದಿಲ್ಲ, ಬರಗಾಲದಲ್ಲಿಯೂ ನೀವು ತೃಪ್ತಿಯಾಗಿ ಇರುತ್ತೀರಿ. ವಿಪತ್ಕಾಲಗಳು ಬರುವಾಗ ನಿಮ್ಮನ್ನು ಆಶಾಭಂಗ ಪಡುವುದಕ್ಕೆ ನಾನು ಬಿಡುವುದಿಲ್ಲ. ಬರಗಾಲದಂತೆ ಕಂಡರೂ ಕೂಡ ಯಾವುದೇ ಕೊರತೆ ಇಲ್ಲದಂತೆ ನಿಮ್ಮನ್ನು ತೃಪ್ತಿಯಾಗಿ ನಡೆಸುತ್ತೇನೆ ಎಂದು ದೇವರು ಹೇಳುತ್ತಾರೆ. ಒಂದು ಆಪತ್ತಿನ ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ಈಗ ಯಾವುದೋ ಒಂದು ಆಪತ್ತಿನ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಶರೀರದಲ್ಲಿ ಯಾವುದೋ ಒಂದು ಆಪತ್ತಾದಂಥ ಒಂದು ಪರಿಸ್ಥಿತಿ. ದೇವರು ಹೇಳುತ್ತಾರೆ, ನೀವು ಆಶಾಭಂಗ ಪಡುವುದಿಲ್ಲ. ಆಪತ್ಕಾಲದಲ್ಲಿ ನಾನು ನಿಮ್ಮ ಸಂಗಡ ಇರುತ್ತೇನಲ್ಲವ? ನಾನಿರುವಾಗ ನಿಮ್ಮನ್ನು ನಾನು ಹೇಗೆ ಕೈ ಬಿಡುವೆ? ನೀವು ಆಶಾಭಂಗ ಪಡುವುದಕ್ಕೆ ನಾನು ಬಿಡುವುದಿಲ್ಲ, ಧೈರ್ಯವಾಗಿರಿ ಎಂದು ದೇವರು ಹೇಳುತ್ತಾರೆ. ಇಂದು ಒಂದು ಆಪತ್ತಿನ ಪರಿಸ್ಥಿತಿಯನ್ನು ನೀವು ಸಂಧಿಸುತ್ತಾ ಇದ್ದೀರಾ? ನಾನು ಆಶಾಭಂಗ ಪಡುತ್ತೇನೆ, ಎಲ್ಲ ಮುಗಿದು ಹೋಯಿತು, ಇನ್ನು ಅಷ್ಟೇ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ನೀವು ಆಶಾಭಂಗ ಪಡಲು ಆತನು ಬಿಡುವುದಿಲ್ಲ. ಅಂದರೆ ಏನರ್ಥ? ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ ಎಂದು ಮತ್ತೊಂದು ಕಡೆ ದೇವರು ವಾಗ್ದಾನ ಮಾಡಿದ್ದಾರೆ. 2ರಷ್ಟು ಮಾನವನ್ನು ನೀವು ಕಾಣುತ್ತೀರಿ, ಸೋತು ಹೋಗಬೇಡಿ. ಬರಗಾಲದಲ್ಲಿ ಕೂಡ ಒಂದು ಬರ. ನಮಗೆ ನಮ್ಮ ಪರಿಸ್ಥಿತಿಗಳನ್ನು ನೋಡುವಾಗ ಕೆಲ ಕಾರ್ಯಗಳಲ್ಲಿ ಬರಗಾಲ ಆವರಿಸಿಕೊಳ್ಳುವಂತೆ ಕಾಣುತ್ತಾ ಇರುತ್ತದೆ. ಬರ ಬಂದರೆ ಇಡೀ ದೇಶವೇ ಬಾಧಿಸಲ್ಪಡುತ್ತದೆ. ಜನರೆಲ್ಲ ಬಾಧಿಸಲ್ಪಡುತ್ತಾರೆ. ಸರ್ಕಾರಕ್ಕೆ ಏನು ಮಾಡುವುದೆಂದು ತಿಳಿಯದೆ ಕಳವಳಗೊಳ್ಳುತ್ತಾರೆ. ಅಂತಹ ಕಾಲದಲ್ಲಿ ಕೂಡ ನಾನು ನಿಮ್ಮನ್ನು ತೃಪ್ತಿಯಾಗಿ ನಡೆಸುವೆನೋ ಎಂಬುದಾಗಿ ದೇವರು ಹೇಳುತ್ತಾರೆ. ಎಷ್ಟು ದೊಡ್ಡ ಭಾಗ್ಯ ಅಲ್ಲವ? ಹಾಗಾದರೆ ಬರಗಾಲ ಕಂಡು ಬಂದರೂ ಕೂಡ ನಿಮಗೆ ಯಾವುದೇ ಬರ ಇರುವುದಿಲ್ಲ. ನೀವು ತೃಪ್ತಿಯಾಗಿ ಉಲ್ಲಾಸವಾಗಿ ತಿಂದು ಸಂತೋಷವಾಗಿರುವಿರಿ. ಹಾಗಾದರೆ ಎಲ್ಲ ಕಾಲದಲ್ಲಿಯೂ ನಮ್ಮನ್ನು ಪೂರ್ಣವಾಗಿ ಆಶೀರ್ವದಿಸುವಂಥ ದೇವರು ನಮ್ಮ ಸಂಗಡ ಇದ್ದಾರೆ. ಆದ್ದರಿಂದ ಸುತ್ತಮುತ್ತಲು ನಡೆಯುವಂಥ ಕಾರ್ಯಗಳು, ಬದಲಾವಣೆಗಳು ಅದನ್ನೆಲ್ಲ ಕಂಡು ಸೋತು ಹೋಗದಂತೆ ಆತನನ್ನು ಆಶ್ರಯಿಸಿಕೊಳ್ಳಿರಿ. ಅಷ್ಟೇ. ದೇವರೇ, ನೀವು ಸಂಗಡ ಇದ್ದೀರಿ, ನನ್ನನ್ನು ನಡೆಸುತ್ತಾ ಇದ್ದೀರಿ. ಆದ್ದರಿಂದ ನಾನು ಆಶಾಭಂಗ ಪಡುವುದಿಲ್ಲ. ಬರಗಾಲದಲ್ಲಿ ಬಡತನ ಕಷ್ಟ ಎಂಬುದಾಗಿ ಕುಂದಿಯೂ ಹೋಗುವುದಿಲ್ಲ. ನೀವು ನನ್ನನ್ನು ತೃಪ್ತಿಯಾಗಿ ನಡೆಸುತ್ತೀರೆಂಬುದಾಗಿ ನಂಬಿಕೆಯಿಂದ ಹೇಳಿ ನೋಡಿರಿ. ತಕ್ಷಣವೇ ಅದ್ಭುತ ನಡೆಯುತ್ತದೆ. ಇಂದು ನಿಮಗೊಂದು ಅದ್ಭುತ ನಡೆಯಲಿದೆ. ಆದ್ದರಿಂದಲೇ ಇಂದು ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಹೇಳುವಿರಾ, ಈ ಹೋರಾಟ ವಿಪತ್ತಿನ ಕಾಲದಲ್ಲೂ ನಾನು ಆಶಾಭಂಗ ಪಡಲು ನೀವು ಬಿಡುವುದಿಲ್ಲ ಎಂಬುದಾಗಿ ನಾನು ನಂಬುತ್ತೇನೆ. ಬರವು ಆವರಿಸಿಕೊಂಡು ಬರುವಂಥ ಕಾಲದಲ್ಲಿ ಕೂಡ ನನ್ನನ್ನು ತೃಪ್ತಿಯಾಗಿ ಆಶೀರ್ವದಿಸಿ ನಡೆಸುತ್ತೀರೆಂಬುದನ್ನು ನಾನು ನಂಬುತ್ತೇನೆ. ನಾನು ಸೋತು ಹೋಗುವುದಿಲ್ಲ, ನಂಬುತ್ತೇನೆ. ಅದ್ಭುತಗಳನ್ನು ಎದುರು ನೋಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.